ಸರ್, ಈಗ ನಿನ್ನೆ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿ ನಡೆಸಿ ಒಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ಬೆಂಗಳೂರು ಸೆಂಟ್ರಲ್ಲು, ಅದರಲ್ಲೂ ಕೂಡ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1,00,000ಕ್ಕಿಂತ ಹೆಚ್ಚು ಕಳ್ಳ ಮತಗಳು ಆಗಿದೆ, ಕಳ್ಳು ಓಟ್ಗಳನ್ನ ಹಾಕ್ಕೊಂಡಿದ್ದಾರೆ ಅನ್ನೋ ಥರದಲ್ಲಿ ಒಂದು ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ಈಗ ಮೋದಿಜಿಯವ್ರನ್ನ ಪದೇ ಪದೇ ಟೀಕೆ ಮಾಡ್ತಾರೆ ಮತ್ತು ಪಾಕಿಸ್ತಾನದ ಪರವಾಗಿ, ಚೈನಾದ ಪರವಾಗಿ ಯಾವಾಗಲೂ ಹೇಳಿಕೆಗಳನ್ನು ಕೊಡುವಂಥದ್ದು. ಇವತ್ತು ಟ್ರಂಪ್ ನಮಗೆ ಭಾರತ ದೇಶಕ್ಕೆ ಇಷ್ಟೊಂದು ಅನ್ಯಾಯ ಮಾಡ್ತಾಯಿದ್ರು, ಟ್ರಂಪ್ ಪರವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು ಇದು ಪದೇ ಪದೇ ನೋಡಿದ್ದೀವಿ. ಒನ್ಲಿ ಅಜೆಂಡಾ ಏನದ, ಅವ್ರಿಗೆ ಮೋದಿಜಿಯವ್ರನ್ನ NDA ಸರ್ಕಾರವನ್ನು ಟೀಕೆ ಮಾಡೋದು ಮತ್ತು ಅದಕ್ಕೆ ಯಾವುದೂ ಇಶ್ಯೂ ಇಲ್ಲ ಅವ್ರಿಗೆ. ಹಿಂದೆಲ್ಲ UPA ಸರ್ಕಾರ ಇದ್ದಾಗ ಲಕ್ಷಾಂತರ ಕೋಟಿಯ ಭ್ರಷ್ಟಾಚಾರದ ಹಗರಣಗಳು ಹೊರಗೆ ಬಂದಿದ್ದು. ಈಗ ಯಾವುದೇ ಭ್ರಷ್ಟಾಚಾರ ಹಗರಣ ಇಲ್ಲ, ಯಾವುದೇ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇಲ್ಲ, ಸ್ಕ್ಯಾಮ್ ಇಲ್ಲ. ಹೀಗಾಗಿ ಏನು ಇಶ್ಯೂ ಮಾಡಬೇಕು, ಏನು ಇಶ್ಯೂ ಇದು ಮಾಡ್ಬೇಕಂತೇಳಿ ರಾಹುಲ್ ಗಾಂಧಿ ಒಂದೊಂದೇ ದಾರಿಯನ್ನು ಹುಡುಕ್ತಾ ಇದ್ದಾರೆ. ಪದೇ ಪದೇ ಹೇಳ್ತಿದ್ರು ಇವತ್ತು ಚುನಾವಣಾ ಆಯೋಗ ಈಗ ಇದು ತಪ್ಪು ಒಪ್ಪಾಗಿದ್ದರೆ ಚುನಾವಣಾ ಆಯೋಗದ ಅವ್ರು ಕ್ವಶನ್ ಮಾಡಬೇಕು, ಅದು ಮಾಡಲಿಲ್ಲ. ಮತ್ತು ಅದನ್ನು ಮೋದಿಜಿಯವರ ಮೇಲೆ, ಮೋದಿಜಿ ಸರ್ಕಾರ ಇದಕ್ಕೆ ಇನ್ಸ್ಟಿಗೇಷನ್ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ಆಪಾದನೆ ಮಾಡ್ತಾ ಇರೋದು. ಆಯ್ತು, ನಿಮಗೆ 1,00,000 ವೋಟರ್ಸು ಇವತ್ತು ಅಲ್ಲಿ ಕೊಟ್ಟಿ ಆದಂಥದ್ದು ಅಲ್ಲಿ ಇದಾಗಿದೆ, ಎಂಟ್ರಿ ಆಗಿದೆ ಅಥವಾ ಡಿಲೀಟ್ ಮಾಡಿದ್ದಾರೆ ಅನ್ನುವಂಥದ್ದು ಇದ್ದರೆ ನಾವು ಅಂತ ಹೇಳ್ತೀನಿ. ಈಗ ಇಲೆಕ್ಷನ್ಗೆ 1 ವರ್ಷ ಮೇಲೆ ಆಯಿತು, ಲೋಕಸಭಾ ಇಲೆಕ್ಷನ್, ಮತ್ತು ಇದು ಹಿಂದೆ ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ಆಗಿತ್ತೋ ಇಲ್ಲೋ. ಅಸೆಂಬ್ಲಿ ಇಲೆಕ್ಷನ್ದಾಗೆ 136 ಸೀಟ್ ಗೆದ್ರಿ ನೀವು. ಆವಾಗ ಈ ಕೋಟಿ ಹೋತು ಮತ್ತೊಂದು ಅದ್ರ ಬಗ್ಗೆ ಪ್ರಶ್ನೆ ಇರ್ತದೆ. ಹಾಗಾದರೆ ಅದು ಇಲ್ಲದೇ ನೀವು ಗೆದ್ದರು ಹೇಗೆ? ಅಥವಾ ಈಗ ನೀವು ಗೆದ್ದಿರಿ ಅಂತಂದರೆ ನೀವು ಅದೇ ಕೋಟಿ ಹೋಟ್ನಿಂದ, ಈ ಕೋಟಿ ಮತದಾನದಿಂದ ಗೆದ್ದಿರಿ ಅಂಥೇಳಿ ನಾವು ಹೇಳಬೇಕಾಗ್ತದೆ. ಆ ಹಿನ್ನೆಲೆ ನಾವು ಒಂದೇ ಒಂದು ಹೇಳೋದು, ಈ ರೀತಿ ಸುಳ್ಳು ಆಪಾದನೆ ಮಾಡೋದು ನಿಲ್ಲಿಸ್ಬೇಕು ರಾಹುಲ್ ಗಾಂಧಿಯವರು. ಮತ್ತು ಅವರಿಗೆ ನಿಜವಾಗಿ ಏನಾದರೂ ಅಂಕಿ ಸಂಖ್ಯೆ ಇದ್ದರೆ, ನೀನೇನು ಪ್ರೆಸೆಂಟ್ ಮಾಡಿದ್ರಲ್ಲ, ಇವತ್ತು ಅಲ್ಲಿ ಯಾರು ಆ ಮಹದೇವಪುರ ಕ್ಷೇತ್ರ ಬರುವಂಥ ಸೆಂಟ್ರಲ್ ಕ್ಷೇತ್ರ, ಈ PC ಮೋಹನ್ ಅವರು ಅಲ್ಲಿ ಲೋಕಸಭಾ ಸದಸ್ಯರಿದ್ದಾರೆ. ಈ 1 ವರ್ಷ ಮೇಲೆ ಆಯಿತು. ಹಾಗಾದ್ರೆ ಇಂಥವು ಏನಾದರೂ ಅವ್ಯವಹಾರ ಆಗಿದ್ದರೆ, ಅಡ್ಡ ಮತದಾನ, ಮತ್ತೊಂದು ಮತದಾನದಲ್ಲಿ ಏನಾದರೂ ಲೋಪ ಆಗಿದ್ದರೆ, ಅಥವಾ 1,00,000 ವೋಟ್ಗಳನ್ನು ಸೇರಿಸೋದಾಗಿದ್ದರೆ, ಅದರಿಂದ PC ಮೋಹನ್ ಅವರು BJP ಗೆದ್ದದಂತಂದರೆ ನಿಮ್ಮ ಕ್ಯಾಂಡಿಡೇಟ್ ಯಾರಿದ್ದಾರೆ ಸೋತವರು, ಇಲ್ಲಿವರೆಗೆ ಅದನ್ನ ಯಾಕೆ ಕ್ವಶನ್ ಮಾಡಲಿಲ್ಲ? ಇಲ್ಲಿವರೆಗೆ ಚಾಲೆಂಜ್ ಮಾಡ್ಬೋದಾಗಿತ್ತಲ್ಲ ಹೈಕೋರ್ಟ್ನಲ್ಲಿ, ಆ ಒಂದು ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡಬೇಕಾಗಿತ್ತಲ್ಲ, ಇಲ್ಲಿವರೆಗೆ ಯಾಕೆ ಮಾಡಿಲ್ಲ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಹೀಗಾಗಿ ಎಲ್ಲಿ ನೀವು ಫೈಟ್ ಮಾಡಬೇಕು, ಕಾನೂನು ಹೋರಾಟ ಮಾಡಬೇಕು, ಅಲ್ಲಿ ವಿಫಲರಾಗಿ ಇದೆಲ್ಲವನ್ನು ಕೇವಲ ರಾಜಕೀಯಕರಣ ಮಾಡುವಂಥದ್ದು, ರಾಜಕೀಯಕ್ಕೆ ಬೆಳೆಸುವಂಥದ್ದು, ರಾಜಕೀಯಕ್ಕೆ ಬಳಸುವಂಥ ಕೆಲಸ ಇವತ್ತು ರಾಹುಲ್ ಗಾಂಧಿ ಮಾಡ್ತಾಯಿದ್ದಾರೆ. ನಿಜವಾಗಿ ನಿಮ್ಮ ಕಳಕಳಿ ಇದ್ದರೆ ಕೋರ್ಟಿಗೆ ಅಪ್ರೋಚ್ ಆಗ್ರಿ. ಇಲ್ಲಿವರೆಗೆ ಯಾಕೆ ಅಪ್ರೋಚ್ ಆಗಿಲ್ಲ? ನಾನು ಅದನ್ನು ಕೇಳ್ತೀನಿ. ನಾನು ಅದು ಬಿಟ್ಟು ಅನ್ನೆಸರ್ಲಿ ಅಲಿಗೇಷನ್ ಮಾಡುವಂಥದ್ದು, ಮೋದಿ ಸರ್ಕಾರ ಟೀಕೆ ಮಾಡುವಂಥದ್ದು ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಅವರು 300 kg ಡಾಕ್ಯುಮೆಂಟ್, ಪೇಪರ್ ಡಾಕ್ಯುಮೆಂಟ್ ನೀನೆ ತೋರಿಸಿದ್ರು. 7 ಫೀಟ್ ಹೈಟ್ ಇದೆ, 300 kg ವೇಟ್ ಇದೆ. ಪ್ರತಿಯೊಂದು ಪೇಪರು ಚೆಕ್ ಮಾಡಿದ್ವಿ, ಪ್ರತಿಯೊಂದು ದಾಖಲೆನೂ ಇದೆ. ಮನೆ ನಂಬರ್ 0 ಅನ್ನುವಂಥದ್ದಿದೆ. ಒಂದೇ ಮನೆಯಲ್ಲಿ 35ರಿಂದ 40 ವೋಟ್ಗಳಿದ್ದಾವೆ. ಭಾಳ ದೊಡ್ಡ ಪ್ರಮಾಣದ ಅಕ್ರಮ ಆಗಿದೆ ಅನ್ನೋದು ಅವ್ರದ್ದು ವಿತ್ ಪೇಪರ್ ಡಾಕ್ಯುಮೆಂಟ್ ಅವ್ರದ್ದು. ಆಯ್ತು, ಆ ಬಂಡಲ್ದಾಗ ಏನದ, ಬಂಡಲ ಇರ್ತದೆ ಭಾಳ ಸುಳ್ಳು. ಈಗ ಕಾಗದ ಪತ್ರ ಒಳಗೆ ಏನಿರ್ತದೆ, ನೀವು ಬಂಡಲ್ ಇಷ್ಟು ತೋರಿಸ್ಬೋದು, ಅದರೊಳಗೆ ಏನೋ ಬೋಗಸ್ ಆದಂಥ ದಾಖಲೆ ಇದ್ರೆ ಏನು ಮಾಡೋಕ್ಕಾಗತ್ತೆ? ಅದನ್ನ ಎಲ್ಲಿ ವೆರಿಫಿಕೇಷನ್? ಅಥವಾ ಈಗ ಸಬ್ಮಿಟ್ ಮಾಡಿಬಿಡ್ರಿ ಇಲೆಕ್ಷನ್ ಕಮಿಷನ್ಗೆ. ಇವೇನು ನಿಮ್ಮ ಕಡೆ ಡಾಕ್ಯುಮೆಂಟ್ ಅದಾವಲ್ಲ, ಅದೆಲ್ಲ ಸಬ್ಮಿಟ್ ಮಾಡಿಬಿಡ್ರಿ. ಸಬ್ಮಿಟ್ ಮಾಡಿ, ಎಕ್ಸಾಮ್ ಮಾಡಂತ ಹೇಳ್ರಿ. ಕಾನೂನು ಹೋರಾಟ ಮಾಡಲಿ ಅಂತ. ಆ ಕಾನೂನು ಹೋರಾಟ ಮಾಡ್ಬೇಕು. ನಿಜವಾಗಿ ಇವ್ರಿಗೆ ಏನಾದ್ರು ಇದ್ದರೆ, ಕಳಕಳಿ ಇದ್ದರೆ, ನಿಜವಾಗಿ ಅದರಲ್ಲಿ ಏನಾದರೂ ಅರ್ಥ ಇದ್ದರೆ ಕಾನೂನು ಹೋರಾಟ ಮಾಡಿ. ಇಲೆಕ್ಷನ್ ಕಮಿಷನ್ ಅಪ್ರೋಚ್ ಆಗ್ರಿ. ಇದು ಡ್ಯೂಟಿ ಆಫ್ ದಿ ಇಲೆಕ್ಷನ್ ಕಮಿಷನ್. ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದ ಏನೂ ಪಾತ್ರ ಬರೋದಿಲ್ಲ. ಇಲೆಕ್ಷನ್ ಕಮಿಷನ್ ಏನಿದೆಯಲ್ಲ, ಭಾರತ ಇಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗ, ಅದು ಅಟಾನಮಸ್ ಬಾಡಿ, ಸ್ವಾಯತ್ತ ಸಂಸ್ಥೆ. ನೀವು ಅವ್ರಿಗೆ ಅಪ್ರೋಚ್ ಆಗಿದ್ರೆ ನೇರವಾಗಿ ಚುನಾವಣಾ ಅಧಿಕಾರಿ ಭೇಟಿಗಿರಿ. ನೀವು ಯಾವಾಗ ದೂರು ಕೊಟ್ಟರು ಸ್ವೀಕಾರ ಮಾಡ್ತಾ ಇಲ್ಲ ಅನ್ನೋದು ಕೂಡ ಎಲ್ಲಿ ಯಾವಾಗ ಕೊಟ್ಟರೆ ದಾಖಲೆ ತೋರಿಸಿ. ಸಾಕಷ್ಟು ಬಾರಿ ನಾವು ದೂರು ಬರೀ ಜನರು ಏನಾಗಿದೆ, ರಾಹುಲ್ ಗಾಂಧಿ ಅವ್ರದ್ದು ಬರೀ ವೇಗ್ ಅಲಿಗೇಷನ್ ಮಾಡೋದು, ಯಾವುದೋ ಒಂದು ಮೆಮೊರಂಡಮ್ ಕೊಡೋದು. ಅವ್ರು ಭಾಳ ಸಲ ಕೇಳಿದಾರೆ ಅಲ್ಲಿ ಚುನಾವಣಾ ಆಯೋಗದವರು, ಪ್ರೂಫ್ ಕೊಡ್ರಿ, ಡಾಕ್ಯುಮೆಂಟ್ಸ್ ಕೊಡ್ರಿ, ವೆರಿಫೈ ಮಾಡ್ತೀವಿ ಅಂತ. ಈಗ ನೀನೇನು ತೋರಿಸಿಲ್ಲ, ಎಷ್ಟು ದೊಡ್ಡ ಬಂಡಲ್ ತೋರಿಸಿದ್ರಲ್ಲ, ಆ ಬಂಡಲ್ ಹೋಗಿ ಹಾಜರು ಮಾಡಿಬಿಡ್ಲಿ ಅವರು. ಆವಾಗ ಗೊತ್ತಾಗ್ತದೆ ಇವ್ರು ಹಣೆ ಬರ. ಸುಮ್ಮನೆ ವ್ಯರ್ಥ ಆಪಾದನೆ ಮಾಡುವಂಥದ್ದು, ಸುಮ್ಮನೆ ಅನ್ನೆಸರಿ ಅಲಿಗೇಷನ್ ಮಾಡುವಂಥದ್ದು. ಮೋದಿಯವರು ಇವತ್ತು ಅಡ್ಮಿನಿಸ್ಟ್ರೇಷನ್ನು ಮತ್ತು ಎಲ್ಲರಿಗೂ ಸ್ಟ್ರಾಂಗ್ ಆಗಿದ್ದಾರೆ, ಸ್ಟ್ರಾಂಗ್ ಲೀಡರ್ಶಿಪ್ ಇದೆ. ಇಡೀ ಜಗತ್ತಿನಲ್ಲಿ ಭಾರತ ಆರ್ಥಿಕ ಅಭಿವೃದ್ಧಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಹೀಗಾಗಿ ಇದನ್ನು ಸಹಿಸ್ಕೊಳ್ಳೋಕ್ಕೆ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ ಪಾರ್ಟಿಗೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಇದು ಪದೇ ಪದೇ ಈ ರೀತಿ ಅಲಿಗೇಷನ್ ಮಾಡುವಂಥ ನಡೀತಿದೆ. ಇದನ್ನು ಸ್ಟಾಪ್ ಮಾಡಿ, ನಿಮಗೇನಾದರೂ ಅದರಲ್ಲಿ ಅರ್ಥ ಇದ್ದರೆ, ಆ ಆಪಾದನೆಯಲ್ಲಿ ಸತ್ಯಾಂಶ ಇದ್ದರೆ, ಇಮಿಡಿಯೇಟ್ಲಿ ನೀವು ಹ್ಯಾವ್ ಟು ಅಪ್ರೋಚ್ ದ ಕೋರ್ಟ್.
ಬೆಂಗಳೂರಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್. ನೋಡಿ, ಈ ಪ್ರೊಟೆಸ್ಟ್ ಇವೆಲ್ಲ ರಾಜಕಾರಣ ಮಾಡೋಕ್ಕಷ್ಟೇ. ನಿಮಗೆ ನಿಜವಾಗಿ ಏನಾದರೂ ಅದರಲ್ಲಿ ಜುನಿಯನಿಟಿ ಇದ್ದರೆ, ನಿಮ್ಮ ಆಪಾದನೆಯಲ್ಲಿ ಏನಾದರೂ ಸ್ಟ್ಯಾಟಿಸ್ಟಿಕ್ಸ್ ಇದ್ದರೆ ಅದನ್ನ ಇಲೆಕ್ಷನ್ ಕಮಿಷನ್ ಕೊಡಬೇಕು, ಇಲ್ಲಾಂದರೆ ಕೋರ್ಟಿಗೆ ಹೋಗಬೇಕು. ಅದು ಬಿಟ್ಟು ಬೀದಿಯಲ್ಲಿ ಬಿದ್ದು ಹೋರಾಟ ಮಾಡ್ತಿರಲ್ಲ, ಇದು ಕೇವಲ ರಾಜಕಾರಣ ಮತ್ತು ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ.